ಹಾಯ್ ಹಲೋ ನಮಸ್ಕಾರ ಎಲ್ಲರಿಗಿದೆ ಚೆನ್ನಾಗಿದ್ದೀರ ಅಂದ್ಕೊಳ್ತೀನಿ. ದಿನ 5ಕ್ಕೆ ಸ್ವಾಗತ. ಸೊ ಇವತ್ತು ನಾವು ಬೆಳಗ್ಗೆ 7 ಗಂಟೆಗೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಸೊ ತುಂಬ ಲ್ಯಾಗ್ ಮಾಡೋದು ಬೇಡ, ಪಟ ಅಂತ ಟಕ ಅಂತ ಮುಗಿಸ್ಬಿಡೋಣ. ಸೊ ಆಲ್ರೆಡಿ ಇವಾಗ 3 ಆರ್ಡ್ರ್ ಮಾಡಿದ್ದೀನಿ. 2 ಪೋಟ್ರಲ್ಲಿ ಒಂದು ರ್ಯಾಪಿಡೋದಲ್ಲಿ ಮಾಡಿದ್ದೀನಿ. ಸೊ ನಮ್ಮ ಅರ್ನಿಂಗ್ಸು ಚೆನ್ನಾಗಿ ಹೋಗ್ತಾಯಿದೆ. ಸೊ ಹೀಗೆ ಕಂಟಿನ್ಯೂ ಮಾಡಿದ್ರೆ ಮಸ್ತಾಗಿ ಹೋಗುತ್ತೆ. ಸೊ ಊಟ ಎಲ್ಲ ಮಾಡ್ಕೊಂಡು ಬಂದಾಯಿತು. ಇವಾಗ ಎಲ್ಲಿದ್ದೀನಿ ಅಂತಂದರೆ ಎಲ್ಲೇನಲ್ಲಿ ಹತ್ರ ಇದ್ದೀನಿ. ಸೊ ಟೈಮ್ ಬಂದು 9:43. ನಾವು ಸ್ಟಾರ್ಟ್ ಮಾಡಿದ್ದು ಶಾರ್ಪಾಗಿ 7 ಗಂಟೆಗೆ. ಆರ್ಡ್ರ್ ತೊಗೊಂಡಿದ್ದು 7:20ಕ್ಕೆ. ಯಾಕಂದರೆ ಬಂದಿದ್ದೆ ಲೇಟು, ಆರ್ಡ್ರ್ ಸರಿಯಾಗಿ ಬರ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸೊ ನಿಧಾನಕ್ಕೆ ತೊಗೊಂಡೆ. ಸೊ ಇವಾಗ ಒಂದು ರೇಂಜಿಗೆ ಚೆನ್ನಾಗಿ ಹೋಗ್ತೈತೆ. ಹೀಗೆ ಕಂಟಿನ್ಯೂ ಮಾಡೋಣ. ಸೊ ಇವತ್ತು ಮೋಟೋ ಬ್ಲಾಗ್ ಯಾಕಿಲ್ಲ ಅಂತಂತಂದರೆ ಗೋಪುರದಲ್ಲಿ ಚಾರ್ಜಿಂಗ್ ಖಾಲಿ. ಸೊ ಫುಲ್ಲು ಎಂಜಾಯ್ ಮಾಡ್ತಿದ್ವಿ ಗಣೇಶ ಹಬ್ಬ ಕಾರಣ. ಸೊ ಅದರಿಂದ ಗೋಪುರದಲ್ಲಿ ಚಾರ್ಜಿಂಗ್ ಖಾಲಿ. ಸೊ ಅದರಿಂದ ಇವತ್ತು ಮೋಟೋ ಬ್ಲಾಗ್ ಇರೋದಿಲ್ಲ. ಮತ್ತು ನಾಳೆ ಕಂಟಿನ್ಯೂ ಮಾಡ್ತೀನಿ ಮೋಟೋ ಬ್ಲಾಗ್ನ. ಸೊ ಇವಾಗ ರೈಡ್ಗಳನ್ನ ಹೀಗೆ ಕಂಟಿನ್ಯೂ ಮಾಡ್ತಾ ಇರೋಣ. ಇವತ್ತು ನಾನು ಅರ್ನಿಂಗ್ಸ್ ಎಷ್ಟು ಅಂತ ತಿಳ್ಕೊಳ್ಳೋಣ. ಬನ್ನಿ ನೆಕ್ಸ್ಟ್ ರೈಡ್ಗೆ ಹೋಗೋಣ. ನಾವು ಯಾವುದೋ ವಿಲ್ಲಾಗಳಲ್ಲಿ ಇದ್ದೀವಿ. ವಿಲ್ಲಾಸ್ ಅಂತಾರೆ. ಸೊ ನಾವು ಈಚೆ ಹೋಗಿ ಮಾಡ್ತೀವಿ. ಸೊ ಇದು ಯಾವುದೋ ವಿಲ್ಲಾಗೆ ಬಂದು ಪಿಕಪ್ ಮಾಡ್ಕೊಂಡಿದ್ದೀವಿ. ನಾವು ಎಲ್ಲಿದ್ದೀವಿ ಅಂತಂದರೆ ಈಗ ಹೊಸಕೋಟೆ ಹತ್ರ ಇದ್ದೀವಿ. ವೈಟ್ ಫೀಲ್ಡ್ಗೆ ತುಂಬ ಹತ್ರ, ಹೊಸಕೋಟೆಗೂ ತುಂಬ ಹತ್ರ, ಸೆಂಟ್ರಲ್ಲಿ ಇದ್ದೀವಿ. ಸೊ ಇವಾಗ ಎಕ್ಸಿಟ್ ಆಗ್ತಾ ಇದ್ದೀವಿ. ಆಮೇಲೆ ನಿಮಗೆ ಹೇಳ್ತೀನಿ ಇದು ಏನಾಗಿದೆ ಅಂತ. ಸೊ ಇದೇ ಪಾಟ್ರಲ್ಲಿ ಐಟಮ್ ಬಂದಿರೋದು. ಸೊ ಇಲ್ಲಿಗೆ ಡ್ರಾಪ್ ಮಾಡಬೇಕಂದ್ರೆ ಇಲ್ಲಿಂದ 20 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಐತೆ. ಸೊ ಹಂಗೆ ಕೊಟ್ಬಿಟ್ಟು ನಾವು ಹಂಗೆ ಮನೆ ಹತ್ರಕ್ಕೆ ಹೋಗೋಣಲ್ಲ. ಸೊ ಒಳ್ಳೆ ಅರ್ನಿಂಗ್ಸ್ ನಡೀತಾಯಿತ್ತು. ಇವತ್ತಂತೂ ನಾವು ಸಖತ್ ಲಾಂಗ್ ಹೋಗಿದ್ವಿ. ಎಷ್ಟು ಕಿಲೋಮೀಟ್ರ್ ಹೋಗಿದ್ವಿ ಅಂದರೆ 34 ಕಿಲೋಮೀಟ್ರ್ ಹೋಗಿದ್ವಿ. ಎಲ್ಲಿ ಅಂತಂತಂದರೆ ಇಲ್ಲಿಂದ ಡೈರೆಕ್ಟು ಯಲಹಂಕಗೆ ಹೋಗಿ ಯಲಹಂಕದಿಂದ ರೈಡ್ ತೊಗೊಂಡ್ರು. ಅಲ್ಲೆಲ್ಲೋ ಒಂದು ಜಾಗ ಐತಿ, ಯಾವುದೋ ಒಂದು ಹಳ್ಳಿನಲ್ಲಿ ಒಂದು ದೊಡ್ಡದಾಗಿ ಅಪಾರ್ಟ್ಮೆಂಟ್ಗಳು ಕಟ್ಟಿದ್ದಾರೆ. ಆ ಅಪಾರ್ಟ್ಮೆಂಟಲ್ಲಿ ಡೆಲಿವರಿ ಕೊಡಬೇಕಿತ್ತು. ಸೊ ಅಲ್ಲಿಗೆ ಹೋಗಿ ಕೊಟ್ಬಿಟ್ಟು ಮತ್ತೆ ಬರಬೇಕಾದ್ರೆ ರ್ಯಾಪಿಡೋದಲ್ಲಿ ಪಾರ್ಸೆಲ್ ಮಾಡಿಕೊಂಡು ಆ ಪಾರ್ಸೆಲ್ನ ತೊಗೊಂಬಂದು ಹಂಗೆ ಅದ್ಯಾವುದೋ ಹೇಳಿದಾರಲ್ಲ ಕಾಡು ಬೀಸ್ನಳ್ಳಿ ಮತ್ತು ಬೆಳ್ಳಂದೂರು ಹತ್ರಕ್ಕೆ ಬಂದ್ವಿ. ಬೆಳ್ಳಂದೂರಿಂದ ಮತ್ತು ಅದಕ್ಕೆ ಮುರುಗೇಶ್ಪಾಳ್ಯನೂ ಹೇಳಿರ್ತೀನಿ. ಆ ಮುರುಗೇಶ್ಪಾಳ್ಯದ ಹತ್ರ ಆರ್ಡ್ರ್ ಸಿಕ್ಕಿಲ್ಲ ಅಂತ ಕಾಯ್ತಾ ಇನ್ನೊಂದು ಪೋಟ್ರ್ ಐಡಿ ಆರ್ಡ್ರ್ ತೊಗೊಂಡು ಮತ್ತು ಅಲ್ಲಿ ಒಂದು ಜಾಗದಲ್ಲಿ ವೆಯ್ಟ್ ಮಾಡ್ತಾ ಇರ್ತೀವಲ್ಲ. ಈಗ ಎಲ್ಲಿದ್ದೀವಿ ಅಂತಂದರೆ ಮಳೇಶ್ಪಾಳ್ಯದಲ್ಲಿ ಇದ್ದೀವಿ. ಆಲ್ರೆಡಿ ಹೊಸಕೋಟೆಗೆ ಹೋಗಿ ಮತ್ತೆ ಅಲ್ಲಿಂದ ವಾಪಸ್ ಬಂದು ಮಳೇಶ್ಪಾಳ್ಯದ ಹತ್ರ ಇದ್ದೀವಿ. ಸೊ ಇಲ್ಲಿಂದ ಮತ್ತೆ ಎಲ್ಲಿಗೆ ಬೆಳ್ಳಂದೂರು ಹತ್ರ ಇನ್ನೊಂದು ಆರ್ಡ್ರ್ ಬಿದ್ದಿದೆ. ಸೊ ಆರ್ಡ್ರನ್ನ ಪಿಕಪ್ ಮಾಡಿಕೊಂಡು ಡ್ರಾಪ್ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಇವಾಗ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಣ. ಇಲ್ಲಿಂದ 1 ಕಿಲೋಮೀಟ್ರು ಪಿಕಪ್ಪು, ಅಲ್ಲಿಂದ 11 ಕಿಲೋಮೀಟ್ರ್ ಡ್ರಾಪ್. ಸೊ ಹುಷಾರಾಗಿ ಆರಾಮಾಗಿ ಮಾಡ್ತಾಯಿದ್ದೀನಿ. ಸೊ ಇವತ್ತೊಂದು ದಿನ ಮಸ್ತಾಗಿ ಹೋಯ್ತೈತಿ. ಟೈಮ್ ಎಷ್ಟು ಅಂತಂದರೆ 2 ಗಂಟೆ. ಇನ್ನೂ ಊಟ ಮಾಡಿಲ್ಲ, ಊಟ ಮಾಡಬೇಕು. ಸೊ ನಮ್ಮ BTMಗೆ ಹೋಗಿ ಊಟ ಮಾಡೋಣ ಅಂತ ಕಾಯ್ತಾಯಿದ್ದೀನಿ. ಸೊ ಬನ್ನಿ ಇವಾಗ ಇದನ್ನು ಡ್ರಾಪ್ ಮಾಡಿ ಆಮೇಲೆ ನಾನು ಕಂಟಿನ್ಯೂ ಅಲ್ಲೆಲ್ಲೂ ವೀಡಿಯೋ ಮಾಡಿರಲ್ಲ. ಮತ್ತು ಅಲ್ಲಿಂದ ವಾಪಸ್ಸು ಬೆಳ್ಳಂದೂರಿಗೆ ಬಂದು ಅಲ್ಲಿಂದ ಬೈಕ್ ಟ್ಯಾಕ್ಸಿ ಮಾಡಿಕೊಂಡು ಮತ್ತು BTM ಬಂದು ಸೇರಿರ್ತೀವಿ. ಸೊ ಇವತ್ತು ಒಂದು ಒಳ್ಳೆ ಅರ್ನಿಂಗ್ಸ್ ನಡೆದೈತೆ. ಬಟ್ ನಮ್ಮ ಟಾರ್ಗೆಟ್ ರೀಚ್ ಮಾಡೋಕ್ಕಾಗಿದ್ದೀವಿ ಅಂತಂದರೆ ಆಗಿಲ್ಲ. 60% ನಮ್ಮ ಟಾರ್ಗೆಟ್ನಲ್ಲಿ ರೀಚ್ ಆಗಿದ್ದೀವಿ. ಸೊ ಡೈಲಿ ಹಿಂಗೆ ಹೋಯ್ತಾ ಇತ್ತು ಅಂದ್ಕೊಳ್ಳಿ, ನಮ್ಮ ಟಾರ್ಗೆಟ್ ತುಂಬ ಕಷ್ಟ ಆಗುತ್ತೆ. ಬಟ್ ನಾವು ಅಂದ್ಕೊಂಡಷ್ಟು ಅಷ್ಟು ಈಸಿ ಅಲ್ಲ. 1666 ರೂಪಾಯಿ ಒಂದು ದಿನಕ್ಕೆ ನಮ್ಮ ಟಾರ್ಗೆಟ್ ಇದ್ದಿದ್ದು. ಬಟ್ ಅದರಲ್ಲಿ ನಮ್ಮದು ರೀಚೇ ಆಗ್ತಾಯಿಲ್ಲ. ಯಾಕೆ ಅಂತಂತಂದರೆ ಅದು ಇರುವಂಥ ಪ್ರೆಸೆಂಟ್ ಸಿಚುವೇಶನ್ ಸರಿ ಇಲ್ಲ. ಸೊ ನಾನು ಹಾರ್ಡ್ ವರ್ಕ್ ಮಾಡ್ಬೋದು, ಅದೊಂದು. ಮತ್ತು ಸೆಕೆಂಡು, ಬೆಂಗಳೂರಲ್ಲಿ ಬೇಜಾನ್ ಟ್ರಾಫಿಕ್ ಆಗ್ತೈತಿ. ಸೊ ಆ ಟ್ರಾಫಿಕ್ನೆಲ್ಲ ಫೇಸ್ ಮಾಡ್ಕೊಂಡು ನಾನು ಟೈಮ್ ಮ್ಯಾನೇಜ್ ಮಾಡಿಕೊಂಡು ಅದು ಮಾಡೋದು ಸೆಕೆಂಡ್ ಕಷ್ಟ ಆಗ್ತೈತೆ. ಮೊನ್ನೆದು ಕಮಿಷನ್ ಇವಾಗ ಜಾಸ್ತಿ ಮಾಡ್ತಿದ್ದಾನೆ ಪೋಟ್ರ್ನಲ್ಲಿ. ಮುಖ್ಯವಾಗಿ ರ್ಯಾಪಿಡೋದಲ್ಲಿ ಮಾಡ್ಕೋಬೋದು. ಬಟ್ ಆರ್ಡ್ರು ಮಧ್ಯಾಹ್ನ ಹೊತ್ತು ಖಾಲಿಯಾಗಿಬಿಡುತ್ತೆ. ಸೊ ಮಧ್ಯಾಹ್ನ ಹೊತ್ತು ಆರ್ಡ್ರ್ ಇರೋದೇ ಇಲ್ಲ. ಬೆಳಗ್ಗೆ ಹೊತ್ತು ಎಷ್ಟು ಮಾಡ್ಕೊತೀವೋ ಅಷ್ಟೇ ಮಾಡೋಕ್ಕಾಗೋದು. ಅದ್ರ ಮೇಲೆ ಹೋಗ್ತಾ ಕಮ್ಮಿ ಆಗಿಬಿಡುತ್ತೆ. ಸ್ವಿಗ್ಗಿ ಅಂತೂ ವೇಸ್ಟ್ ಆಗಿಬಿಟ್ಟೈತಿ. ಸೊ ನೋಡಬೇಕು. ನಾನು ಇವಾಗ ಮಾರ್ನಿಂಗ್ ಶಿಫ್ಟ್ ಇರೋದ್ರಿಂದ ನನಗೆ ಅಷ್ಟು ವರ್ಷ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಯಾವುದಕ್ಕೆ ಹೋಗಬೇಕು ಅಂತಂದರೆ ನೈಟ್ ಶಿಫ್ಟ್ಗೆ ಹೋಗೋಣ ಅಂತಿದ್ದೀನಿ. ಅದು ಬಂದು ಅಮ್ಮಮ್ಮ ಅಂದರೂ ಒಂದು 14-16 ಅವರ್ ಲಾಗಿನ್ ಆಗಿರೋ ಥರ ಇರುತ್ತೆ. ಹೇಗೆ ಅಂತಂತಂದರೆ ನೈಟು 5 ಗಂಟೆವರೆಗೂ ನಾನು ಲಾಗಿನ್ ಇರಲೇಬೇಕು. ಸೊ ನಮ್ಮ ಟಾರ್ಗೆಟು ಅಚೀವ್ ಮಾಡಬೇಕು ಅಂತಂತಂದರೆ ಆರ್ಡ್ರಸ್ ಲೆಕ್ಕದಲ್ಲಿ ಇನ್ಸೆಂಟಿವ್ ಕೊಡ್ತಾನೆ. ಸೊ ಆರ್ಡ್ರಸ್ ಲೆಕ್ಕದಲ್ಲಿ ಇನ್ಸೆಂಟಿವ್ನ ಕವರ್ ಮಾಡಿಕೊಂಡು ಲಾಗಿನ್ ಅವರ್ಸ್ ಮೇಂಟೈನ್ ಮಾಡಿದ್ರೆ ನಮಗೆ ಇನ್ಸೆಂಟಿವ್ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಸೊ ಈ ಥರ ಇರಬೇಕಾದ್ರೆ ನಾವು ಸ್ವಲ್ಪ ಕಷ್ಟಪಡಬೇಕು. ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಪೋಟ್ರಲ್ಲಿ ನಿಜವಾಗ್ಲೂ ಆಗುತ್ತೆ. ಅದು ಎಲ್ಲ ದಿನವೂ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ದಿನ ಆಗುತ್ತೆ, ಒಂದೊಂದು ದಿನ ಆಗೋದಿಲ್ಲ. ಅದಲ್ದಿರ ಅವನು ಎತ್ಕೊಂಡು ಎಲ್ಲೆಲ್ಲೋ ಕರ್ಕೊಂಡೋಗಿ ಬಿಟ್ಬಿಡ್ತಾನೆ. ಹೋಗ್ಬೇಕಾದ್ರೆ ಹೋಗ್ಬಿಡ್ಬೋದು, ಬರ್ಬೇಕಾದ್ರೆ ಆರ್ಡ್ರೇ ಕೊಡೋದಿಲ್ಲ. ಸೊ ಅಲ್ಲಿಂದ ಖಾಲಿಯಾಗಿ ಬರಬೇಕಾಗುತ್ತೆ. ನಮ್ಮ ಪೆಟ್ರೋಲ್ ಮೈಲೇಜ್ ಬೇರೆ ಕಮ್ಮಿ ಕೊಡ್ತೈತೆ ಗಾಡಿ. ಸೊ ಇದು ಪ್ರಾಬ್ಲಮ್ ಇರಬೇಕಾದ್ರೆ ಏನು ಮಾಡೋದಕ್ಕಾಗಲ್ಲ. ನಾವು ಈ ಥರ ಎಲ್ಲ ಫೇಸ್ ಮಾಡಲೇಬೇಕಾಗುತ್ತೆ. ಸೊ ಅಟ್ಲೀಸ್ಟ್ ನಾನು 30 ದಿನದಲ್ಲಿ ಆಗಿಲ್ಲ ಅಂತಂದ್ರೆ ಎಷ್ಟು ದಿನದಲ್ಲಿ ಆಗುತ್ತೆ ಅನ್ನೋದು ಮಾಡಿ ತೋರಿಸ್ಬಿಟ್ಟೇ ಮಾಡ್ತೀನಿ. ಸೊ ಆವಾಗ ಸ್ವಲ್ಪ ದಿನ ರಜಾ ತೊಗೊಬಿಡ್ತಿದ್ದೆ ಸೆಂಟ್ರಲ್ಲಿ. ನೋಡಿ ಇವಾಗ ರೀಸೆಂಟಾಗಿ ನಿನ್ನೆ ಗಣೇಶದ ಹಬ್ಬ ಬಂತು ಅಂತ ಹೇಳಿದ್ನಲ್ಲ, ಏನೋ ಒಂದು ಕಾರಣ, ಚಿಕ್ಕ ಪುಟ್ಟ ಕಾರಣಗಳಿಗೆ ಮತ್ತು ಎಮರ್ಜೆನ್ಸಿ ನಾನು ಹೋಗಲೇಬೇಕು ಅನ್ನೋ ಕಾರಣಗಳಿಗೆಲ್ಲ ನಾನು ರಜಾ ಹಾಕಲೇಬೇಕಾಗುತ್ತೆ. ಸೊ ಹಾಕ್ತಾಯಿದ್ದೀನಿ. ಬಟ್ ನಿಮ್ಮ ಕೈಯಲ್ಲಿ ನಿಜವಾಗ್ಲೂ ಸಾಧ್ಯವಾದರೆ, ಇವಾಗ ನೋಡಿ ನನ್ನದೇ ಅಂತ ಕಮಿಟ್ಮೆಂಟ್ ಏನು ಜಾಸ್ತಿ ಇಲ್ಲ. ಬಟ್ ಕಮಿಟ್ಮೆಂಟ್ ಇದೆ. ಬಟ್ ನಾನು ಮಾಡಲೇಬೇಕು ಅಂತ ಇದ್ದಿದ್ರೆ ನಾನು ಒಂದು ದಿನ ರಜೆ ಆಗ್ತಿರ್ಲಿಲ್ಲ. ಬಟ್ ನನಗೆ ಯಾರೂ ಕೆಲಸ ಕೊಡೋಕ್ಕೂ ಬರ್ತಾಯಿರಲಿಲ್ಲ.
ಏನಾಗುತ್ತೆ ಅಂತಂದರೆ ಇವಾಗ ನಾನು ಡೆಲಿವರಿ ಕೆಲಸದಲ್ಲಿ ಮಾಡ್ತಿದ್ದೀನಿ ಅಂದರೆ ನಾನು ಯಾರು ಕೇಳೋರಿಲ್ಲ, ಯಾರು ಮಾಡೋರಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಕರೆಸ್ಕೊಂಡು ಕೆಲಸ ಮಾಡಿಸ್ಕೊತಾರೆ. ಅದು ಮುಖ್ಯ ನಮ್ಮ ಮನೇಲೇ ಇರ್ತಾರೆ ಅಂದ್ಕೊಳ್ಳಿ. ಈಗ ನಾವು ಅರ್ಥ ಮಾಡ್ಕೊಳ್ಳಿದ್ದೆ ಸಿಚುವೇಶನ್, ನಾನು ಈ ಥರ ಕಂಟಿನ್ಯೂ ಮಾಡಲೇಬೇಕು ಅನ್ಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿದ್ದೆ, ಬರಲೇಬೇಕು ಅಂತ. ಸೊ ಏನು ಮನೇನೂ ನೋಡ್ಕೋಬೇಕು, ಈ ಕಡೆ ಕೆಲಸ ನೋಡ್ಕೋಬೇಕು, ಅವಾಗ ರಜೆ ಹಾಕಲೇಬೇಕಾಗುತ್ತೆ. ಸೊ ಕಂಟಿನ್ಯೂ 30 ದಿನ ಮಾಡಿದ್ದೀನಿ ಅಂತಂದರೆ ನಿಜವಾಗ್ಲೂ ಇಲ್ಲ. ಸೊ ಇದೊಂದು ಹೇಳ್ಕೋಬೇಕಷ್ಟೇ. ಬಟ್ ಇವತ್ತು ಅರ್ನಿಂಗ್ಸ್ ಚೆನ್ನಾಗಿ ನಡೆದಿದೆ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಕೊತೀನಿ. ತುಂಬ ದೊಡ್ಡ ಲಾಭ ಆಗಿರಲ್ಲ, ಯಾಕಂತಂದರೆ ನಾವು ಫೋನಲ್ಲಿ ಮಾಡಬೇಕು ಅನ್ನೋ ಟೈಮಲ್ಲೆಲ್ಲ ಯಾವಾಗಲೂ ಕಮ್ಮಿಯಾಗಿ ಆಗುತ್ತೆ ವೀಡಿಯೋ. ಯಾಕಂದರೆ ಹೋಗಿ ಜಾಗದಲ್ಲೆಲ್ಲ ನಿಂತ್ಕೊಂಡು ಮಾಡಬೇಕು ಅನ್ನೋದು ನನಗೆ ಒಂದೊಂದು ಸಲ ಮರ್ತೋಗ್ಬಿಡುತ್ತೆ. ವೀಡಿಯೋ ಮಾಡಬೇಕು ಅನ್ನೋದು ಔಟ್ಸೈಟ್ ಮಾಡಬೇಕಲ್ಲ, ವೀಡಿಯೋ ಮರ್ತೋಗಿಬಿಟ್ಟೆ ಅಂತ ನನಗೆ ಆವಾಗ ಅನಿಸುತ್ತೆ. ಸೊ ಆ ಥರ ನಾವು ಡ್ಯೂಟಿನಲ್ಲಿ ಇಡಬೇಕಾದ್ರೆ ನಮ್ಗೆ ಆ ಥರ ಕಾನ್ಸಂಟ್ರೇಷನ್ ಇರೋದಿಲ್ಲ. ಗೊಬ್ಬರ ಹಾಕ್ಕೊಂಡಿದ್ವಿ ಅಂದ್ಕೊಂಡು ಇಲ್ಲೇ ಇಟ್ಟಿರ್ತೀವಲ್ಲ, ಒಂದೇ ಒಂದು ಬಟನ್ ಕ್ಲಿಕ್ ಮಾಡಿದ್ರೆ ಸಾಕು, ಮುಗಿದೋಗ್ಬಿಡುತ್ತೆ. ಬಟ್ ಇದಂಗಲ್ಲ, ಮೊಬೈಲ್ ಹೋಲ್ಡ್ರಲ್ಲಿ ಹಾಕಿರ್ತೀನಿ, ಅದನ್ನ ತೆಗೆದುಬಿಟ್ಟು ಮತ್ತೆ ವೀಡಿಯೋ ರೆಕಾರ್ಡ್ ಮಾಡಿ ಮತ್ತೆ ಅದು ಪೇಸ್ಟ್ ಮಾಡಬೇಕು. ಆ ಥರ ಹಾಕಿ ಸ್ಕ್ರೀನ್ ಡ್ಯಾಮೇಜ್ ಆಗ್ತಾ ಐತೆ. ಸೊ ಅದಕ್ಕೆ ಒಂದೊಂದು ದಿನ GoPro ಇರುತ್ತೆ, ಒಂದೊಂದು ದಿನ ಇರೋದಿಲ್ಲ. ಅದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು, ನೋಡೋಕ್ಕಾಗಲ್ಲ. ಸೊ ಇದೆಲ್ಲ ಕಾಮನ್ ಇಶ್ಯೂಸ್. ಸೊ ಇವಾಗ ಪರವಾಗಿಲ್ಲ, ಒಂದು ಆ್ಯಾವ್ರೇಜ್ ನಡೀತೈತೆ ಅಂತಲೇ ಹೇಳ್ಬೋದು. ಆ್ಯಾವ್ರೇಜ್, ನಾಟ್ ಮಿಡಲಲ್ಲೂ ಇಲ್ಲ, ಆ್ಯಾವ್ರೇಜ್ ನಡೀತೈತೆ. ಬಟ್ ಖಂಡಿತ ನಾವು ಒಂದು ತಿಂಗಳಲ್ಲಿ ಅಲ್ಲ ಅಂತಂದ್ರೆ ಒಂದು 3-4 ದಿನ ಆದರೂ ಜಾಸ್ತಿ ಆಗೇ ಆಗುತ್ತೆ. ಅದು ನನಗೆ ಗೊತ್ತಿರೋದೆ. ಯಾಕಂದ್ರೆ ನಾವು 2000 ಮಾಡಿದ್ರೇ ಆರಾಮ ಮಾಡೋದಕ್ಕಾಗೋದು. 1666 ರೂಪಾಯಿ ಮಾಡಿದ್ರೇ ನಮ್ಮ ಗೋಲ್ ರೀಚ್ ಆಗೋದು. 1666 ಮಾಡಬೇಕು ಅಂತಂತಂದರೆ ನಾನು ಮಿನಿಮಮ್ 1 ಅವರ್ 100 ರೂಪಾಯಿ ಲೆಕ್ಕ ಇಟ್ಕೊಂಡ್ರು ನಾನು 16 ಅವರ್ ಲಾಗಿನ್ ಇರಬೇಕು. ಓಕೆನಾ? ಇಲ್ಲ ನಾನು 1 ಅವರಲ್ಲಿ 150 ರೂಪಾಯಿ ಮಾಡಬೇಕು ಅಂತಂದರೆ ಅದು ಯಾವ ರೇಂಜಿಗೆ ಫಾಸ್ಟಾಗಿರಬೇಕು ನಾನು ಅರ್ಥ ಮಾಡ್ಕೊಳ್ಳಿ. ಮುಖ್ಯವಾಗಿ ನಮ್ಮ ಬೆಂಗಳೂರು ಟ್ರಾಫಿಕ್ನ ನಾನು ಸಪೋರ್ಟ್ ಮಾಡಬೇಕು. ಸೊ 150 ರೂಪಾಯಿ ಲೆಕ್ಕ ಇಟ್ಕೊಂಡ್ರು ಅಮ್ಮ ಅಂದರೆ ನಾವು 12 ಅವರ್ ಲಾಗಿನ್ ಇರಬೇಕು. ಸೊ ಈ ಕಡೆ ಲಾಗಿನ್ನೂ ಇದ್ದು ಈ ಕಡೆ ವೀಡಿಯೋ ಎಡಿಟ್ ಮಾಡಿಕೊಂಡು ಈ ಕಡೆ ಎಲ್ಲನೂ ಮಾಡಬೇಕಂದ್ರೆ ತುಂಬ ಕಷ್ಟ ಆಗ್ತೈತೆ. ನಿಮ್ಗೆ ಹೆಂಗಿರಬೇಕು ಎನ್ವಿರಾನ್ಮೆಂಟು ಅಂತಂದರೆ, ಇವಾಗೂ ಹೇಳ್ತಿದ್ದೀನಿ ಓಪನಾಗಿ, ಇದೇ ಚಾಲೆಂಜ್ ನಾನು ಒಂದು 2 ವರ್ಷ ಮುಂಚೆ ಮಾಡ್ಕೊಂಡಿದ್ರೆ ಆರಾಮ ಮಾಡ್ಬೋದಿತ್ತು. ಸ್ವಿಗ್ಗಿನಲ್ಲಿ ಆ ಥರ ಇನ್ಸೆಂಟಿವ್ ಕೊಡ್ತಾಯಿದ್ದ, ಅರ್ಥ ಮಾಡ್ಕೊಳ್ಳಿ. ಇವಾಗ ತುಂಬ ಕಮ್ಮಿ ಮಾಡಿಬಿಟ್ಟಿದ್ದಾನೆ. ಅದು ಯಾಕಂತಲೇ ಅರ್ಥ ಆಗ್ತಿಲ್ಲ. ಮೇ ಬಿ ಜನಗಳು ಜಾಸ್ತಿ ಆದಷ್ಟು ದುಡ್ಡು ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಸೊ ಆವಾಗ ಡಿಮ್ಯಾಂಡ್ ಚೆನ್ನಾಗಿತ್ತು ಸ್ವಿಗ್ಗಿಗೆ, ಆ್ಯಂಡ್ ವರ್ಕರ್ಸ್ ತುಂಬ ಕಮ್ಮಿ ಇದ್ದರು. ಇವಾಗ ಒಂದೊಂದು ರೋಡಲ್ಲಿ ಒಬ್ಬೊಬ್ಬರು ಸ್ವಿಗ್ಗಿ ಡೆಲಿವರಿ ಬಯಸಿದ್ದಾರೆ, ನಾರ್ತ್ ಅವರ್ಸೇ. ಏನು ಮಾಡೋದಕ್ಕಾಗಲ್ಲ. ಬಟ್ ಆ ಇನ್ಸೆಂಟಿವ್ ತುಂಬ ಕಮ್ಮಿ ಮಾಡೋದ್ರಿಂದ ನಮ್ಗೆ ಕಷ್ಟ ಆಗ್ತಿದೆ. ನಾನು ಹೇಳ್ತಿದ್ದೀನಲ್ಲ, 2 ವರ್ಷ ಮುಂಚೆ ಕೊಟ್ಟಿದ್ದೀರಿ. ಇದೆಲ್ಲ GB ಮ್ಯಾಟ್ರು. ನಾನು ಕಾರ್ತಿಕ್ ಎಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಂಡು ಹೋಗ್ತಿದ್ದೀವಿ ಗೊತ್ತಾ, 1,500 ಎಲ್ಲ. ಬಟ್ ನಮ್ಗೆ ಅವಾಗ ಇದೇ ಇರಲಿಲ್ಲ, ಯಾವನು ಮಾಡ್ತಾನೆ ಅನ್ನೋ ಮೈಂಡ್ಸೆಟ್ಟು. ಬಟ್ ಇನ್ಸೆಂಟಿವ್ ಚೆನ್ನಾಗಿ ಕೊಡ್ತಾಯಿದ್ದ. ಲಾಗಿನ್ ಅವರ್ಸಿಗೆ ಇನ್ಸೆಂಟಿವ್ ಕೊಡ್ತಿದ್ದ ಕಂಡ್ರೆ. ಜಸ್ಟು 7 to 11 3.5 hours ಲಾಗಿನ್ ಇದ್ದು 3 ಆರ್ಡ್ರ್ ಹೊಡೆದ್ರೆ ಸಾಕು. ಸೊ ಆ ವಿಡಿಯೋ ಕೂಡ ನಾನು ಹಾಕಿದ್ದೆ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ. 2 ವರ್ಷ ಮುಂಚೆ ಹೋಗಿದ್ವಿ, ಫುಡ್ ಡ್ಯಾಮೇಜ್ ಆಗೋಯ್ತು ಅಂತ ಹೇಳ್ಬಿಟ್ಟು ಆರ್ಡ್ರ್ ಕ್ಯಾನ್ಸಲ್ ಮಾಡ್ಕೊಂಡು ಬಂದಿದ್ವಿ. ಸೊ ಅದರಲ್ಲಿ ನಾನು ಹೇಳಿರ್ತೀನಿ ಹೆಂಗೆ ಅಂತ. ಸೊ ಅದನ್ನ ವೀಡಿಯೋದಲ್ಲಿ ಚೆಕ್ ಮಾಡಿ ನೋಡಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಕೊತೀನಿ. ಮತ್ತೊಂದು ವಿಡಿಯೋ ಸಿಗೋಣ ಅಂತ ಹೇಳ್ತಾ ಸಿ ಯು ಟೇಕ್ ಕೇರ್ ಇನ್ ದ ನೆಕ್ಸ್ಟ್ ವಿಡಿಯೋ. ಮತ್ತೆ ನಾಳೆ ಸಿಗೋಣ. ಬಾಯ್.